ಇಂಜಿನಿಯರ್ ಆಫೀಸ್ ಹತ್ರ ಇದ್ದೀವಿ, AWE ಆಫೀಸ್ ಹತ್ರ. ಇಲ್ಲಿ 11 ಗಂಟೆ ಆದರೂ ಅವ್ರು ಇನ್ನೂ ಬಂದಿಲ್ಲ, ಯಾರೊಬ್ಬರು ಇಲ್ಲ ಇಲ್ಲಿ ಅಧಿಕಾರಿಗಳು. ಅದ್ರ ಬಗ್ಗೆ ಈಗ ಒಳಗಡೆ ಒಂದು ಚಿತ್ರಣ ತಗೋತಾ ಇದ್ದೀವಿ, ಬನ್ನಿ. ಸುಮಾರಾಗಲೇ 10:57 ಆಗಿದೆ ಟೈಮಿಂಗ್ಸು. ನೋಡಿ, ಚರಣ್ ಕುಮಾರ್ ಅವರು ಬಂದಿಲ್ಲ, BE ಒಂದು ಬಾಕ್ಲೆ ಓಪನ್ ಮಾಡಿಲ್ಲ. ಬಂಧುಗಳೇ ನಮಸ್ಕಾರ. ನಾನು KRS ಪಾರ್ಟಿಯ ಕುಣಿಗಲ್ ಘಟಕದಿಂದ ಮಂಜುನಾಥ್ ಅಂತ. ಈ ಏನು ಯಾವ್ದಿದು ಪಂಚಾಯತ್ ರಾಜ್ ಇಂಜಿನಿಯರ್ ಆಫೀಸಿಗೆ ಬಂದಿದ್ದೀವಿ. ಆ ಇಂಜಿನಿಯರ್ ಸುಮಾರು 11 ಗಂಟೆ ಆದ್ರೂ ಸದಾ ಈ ಆಫೀಸಿಗೆ ಬಂದಿಲ್ಲ. ಈ ಇಂಜಿನಿಯರ್ ನೋಡಿದ್ರೆ ಬಹುತೇಕವಾಗಿ ಆಫೀಸಿಗೆ ಬಂದು ಕೆಲಸ ಮಾಡೋ ತರ ಕಾಣದೇ ಇಲ್ಲ ಇಂಜಿನಿಯರ್. ಬನ್ನಿ ಅಲ್ಲಿ ಹೋಗಿ ಏನ್ ರಿಜಿಸ್ಟರ್ ಬುಕ್ ಯಾವ ತರ ಮೇಂಟೈನ್ ಮಾಡಿದ್ರೆ ಮಾತಾಡೋಣ. ಅಲ್ಲಿ ಯಾರಿದ್ದಾರೆ? ಫೋನ್ ಮಾಡಿದ್ರೆ ಇನ್ನೂ 3/4 ಗಂಟೆ ಆಗುತ್ತೆ ಬರೋದು ಅಂತ ಹೇಳ್ತಿದ್ದಾರೆ. ಬನ್ನಿ, ಇಲ್ಲಿ ಯಾರ್ಯಾರು ಬಂದಿದ್ದಾರೆ ಅಂತ ನೋಡೋಣ. ಆಫೀಸ್ ಟೈಮ್, ಆಫೀಸ್ನಲ್ಲೇ ಇರ್ತಕ್ಕಂಥ ಗಡಿಯಾರ, ಅದರ ಸಮಯ. ಸರ್ ಇವರೇ ಬನ್ನಿ, ಇಲ್ಲೇ ಬನ್ನಿ. ಒಂದ್ ನಿಮಿಷ, ನಿಮ್ದು ರಿಜಿಸ್ಟರ್ ಬುಕ್ ಇದೆಯಾ ಸರ್? ಕೊಡಿ, ರಿಜಿಸ್ಟರ್ ಬುಕ್ ಕೊಡಿ ಫಸ್ಟ್. ಸರ್ ಒಂದ್ ನಿಮಿಷ ಸರ್, ನೀವೇನ್ ಕೆಲಸ ಮಾಡ್ತಾರೆ ಸರ್? ಬನ್ನಿ ಬನ್ನಿ, ಇಲ್ಲಿ ಏನ್ ಕೆಲಸ ಮಾಡ್ತಾರೆ ನೀವು? ಆಫೀಸ್ ಸ್ಟಾಫ ನೀವು? ಏನ್ ಕೆಲಸ ಮಾಡ್ತಾರೆ? ಅಟೆಂಡರ್. ರಿಜಿಸ್ಟರ್ ಬುಕ್ ಕೊಡಿ. ಸರಿ ಆಯ್ತು. ಇಲ್ಲಿ ಇರಿ ಸರ್, ಒಂದೊಂದು ನಿಮಿಷ ರಿಜಿಸ್ಟರ್ ಬುಕ್ ಕೊಡಿ ಸರ್. ಕೊಡಿ ಸರ್, ರಿಜಿಸ್ಟರ್ ಬುಕ್ ಕೊಡಿ. ಟೈಮಿಂಗ್ಸ್ ಎಷ್ಟು ಗಂಟೆಗೆ ಸರ್ ಆಫೀಸ್ ಡ್ಯೂಟಿ ಇರೋದು? 10 ಗಂಟೆಗೆ. ಟೈಮಿಂಗ್ಸ್ ಇಷ್ಟ ಆಗಿದೆ. ಇಂಜಿನಿಯರ್ ಯಾಕೆ ಬಂದಿಲ್ಲ ಇನ್ನು ಸರ್? ನಿಮ್ಗೆ ಐಡಿ ಕಾರ್ಡ್ ಕೇಬಲ್ ಎಲ್ಲ ಖಾಲಿ ಇದೆ, ಎಲ್ಲ ಕೇಬಲ್ ಖಾಲಿ ಇದೆ. ಔಟ್ಸೋರ್ಸ್ ಎಷ್ಟು ಜನ ಇದ್ದಾರೆ ಔಟ್ಸೋರ್ಸ್ ಇಲ್ಲಿ? ವಾಟ್ಸಪ್ ಹೋಗ್ತಿದ್ದಾರೆ. ಒಬ್ರು ಕಾರ್ ಬೇಕು, ಒಪ್ಪಿದ್ದಾರೆ. ವಾಟ್ಸಪ್ 3-4 ಔಟ್ಸೋರ್ಸ್ ಟೋಟಲ್ ಎಷ್ಟು ಜನ ಇದ್ದೀರಿ ಅಂತ? ಟೋಟಲ್ ಸ್ಟಾಫ್ ಎಷ್ಟು ಜನ ಇದ್ದಾರೆ ಇಲ್ಲಿ? ಔಟ್ಸೋರ್ಸ್ ಔಟ್ಸೋರ್ಸ್ ಮಾತ್ರ 4 ಜನ. ಸ್ಟಾಫ್, ಆಫೀಸ್ ಸ್ಟಾಫ್ ಅಟೆಂಡೆನ್ಸ್, ಮೂವ್ಮೆಂಟ್, ರಿಜಿಸ್ಟ್ರೇಷನ್ ಸರ್ ಸಾಹೇಬ್ರು ಬರ್ತಾರೆ ಅಂತಲ್ಲ, ನೀವು ಇನ್ಚಾರ್ಜ್ ಇದ್ರಲ್ಲ, ಇಲ್ಲಿ ಕೊಡ್ಬೇಕು ನೀವು ಇವಾಗ ಅದನ್ನ. ರಿಜಿಸ್ಟರ್ ಬುಕ್ ಕೊಡಿ ನಿಮ್ಗೆ. ಯಾವ ಸಾಹೇಬ್ರೆಲ್ಲ ಹೋಗ್ಬಿಟ್ರು? ಯಾವ ಸಾಹೇಬ್ರೆಲ್ಲ ಇಲ್ಲಿ ಬರ್ಲಿ. ನಿಮ್ಮ ಸಾಹೇಬ್ರು ಅಷ್ಟೇ, ನಮ್ಗೆ ಯಾರು ಸಾಹೇಬ್ರೆಲ್ಲ ಇಲ್ಲಿ? ಸಾಹೇಬ್ರುಗಳೆಲ್ಲ ಹೋಗ್ಬಿಟ್ರು. ತೋರಿಸಿ ಇಲ್ಲಿ ಮೂವ್ಮೆಂಟ್ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡ್ತಾರೋ ನೋಡೋಣ. ಎಲ್ಲ ಚೇರ್ಗಳು ತೊಳಿ, ಎಲ್ಲ ಚೇರ್ಗಳು ತಗೊಂಡು. ಮತ್ತೆ ತಾವೆಲ್ಲಿಂದ ಬರ್ತೀರಿ? ಏನ್ ಕೇಳಿದ್ರೆ ಡಿಸಿಗ್ನೇಷನ್ ನಿಮ್ದಿದೆ. ನೋಡಿ, ರಿಜಿಸ್ಟರ್ ಸುರೇಶ್, ಮೂಮೆಂಟ್ ರಿಜಿಸ್ಟರ್ ಇದೆಯಾ? ಮೂಮೆಂಟ್ ರಿಜಿಸ್ಟರ್ ಕೊಡಿ. ಕೊಡಿ ಸರ್, ಅಟೆಂಡೆನ್ಸ್ ಕೊಡಿ. ಅಟೆಂಡೆನ್ಸ್ ಕೊಡಿ ಫಸ್ಟ್. ಆಯ್ತು ಆಯ್ತು ಸರ್, ವಿಡಿಯೋ ಮಾಡ್ಕೊಂಡ್ರೆ ಹೆಂಗ್ ಕೊಡೋದಿಲ್ಲ? ಕೊಡ್ಬೇಕು, ಕೊಡಿ ಸರ್. ನಾವು ಸಾರ್ವಜನಿಕವಾಗಿ ಕೇಳ್ತಾ ಇರೋದು ಅಲ್ವಾ ಅದು ಹೇಳಿ. ಪಬ್ಲಿಕ್ ಡಾಕ್ಯುಮೆಂಟ್ಸ್ ಅಲ್ವಾ ಸರ್ ಅದು? ಕೊಡಿ ಇಲ್ಲಿ. ಇಲ್ಲ ಅಂದ್ರೆ ಬೇಡ. ತೆಗೀರಿ ಇವತ್ತು ಬಿಡಿ ಅದು ರಿಜಿಸ್ಟರ್ ಮೂವ್ಮೆಂಟ್ ಇರಲಿ. ಸೀಕ್ರೆಟ್ ಇದ್ರೆ ಇವತ್ತು ಯಾವ್ದು ಇಲ್ಲ ಅಲ್ಲಿ. ಸೀಕ್ರೆಟ್ ಇದ್ರೆ ಇಟ್ಕೊಳ್ಳಿ. ಕೊಡಿ ಅದು 7:10 ಅದು. ಏನ್ ಮ್ಯಾನೇಜರ್ ಕೇಳಕ್ ಕೊಡಿ ಸರ್ ಇಲ್ಲಿ. ಕೇಳಿ ಮ್ಯಾನೇಜರ್ ಯಾಕೆ ಬಂದಿಲ್ಲ ಅಂತ ಕೇಳಿ. ಇದೇ ಹೋದ ವರ್ಷದ ತೋರಿಸ್ತಾ ಇದಾರೆ, ಏನು ಈ ವರ್ಷದ ಇಲ್ಲಪ್ಪ ಅದು. ಹೋದ ವರ್ಷ ಡೈಲಿ ಹೆಂಗ್ ಮೇಂಟೈನ್ ಮಾಡ್ತಾ ಇಲ್ಲ? ಡೈರಿ ಇಲ್ಲ. ಲಾಂಗ್ ಬುಕ್ ಎಲ್ಲ ಪೇಜ್ ತೊಗೊಳ್ಳಿ. ಇರಿ ನೋಡಿ, ಒಂದು ಕಡೆ 2024 ಒಂದ್ ನಿಮಿಷ ಮುಂದಕ್ಕೆ ರಿಜಿಸ್ಟರ್ ಬುಕ್ಕೇ ಇಲ್ಲ, ಬರ್ದಿಲ್ಲ. ಹೇಳಿ, ಅವ್ರು ಹೇಳಿ ಎಲ್ಲಿದೆ? ತೆಗೀರಿ ಸರ್, ಹೋಗ್ರಿ ಸರ್. 2024 ಲಾಸ್ಟ್ ನವೆಂಬರ್ ಅಲ್ಲಿ ಈಗ ಇದರಲ್ಲಿ 24 ಅಲ್ಲಿ ಆಗಿರೋದು
25 ಅಲ್ಲಿ ಯಾಕೆ ಮೇಂಟೈನ್ ಮಾಡಿಲ್ಲ? ಲೌಡ್ ಸ್ಪೀಕರ್ ಕೊಡಿ. ಕೇಳಿಸ್ಕೊಳ್ಳಿ. ಸರ್ ಇವ್ರು ಬಂದಿದೆ ಸರ್, ಕರ್ನಾಟಕ ರಾಜ್ಯ KRS ಪಕ್ಷದವ್ರು ಬಂದಿದ್ದಾರೆ ಅಂತ ಹೇಳಿ, ಮಾಗಡಿ ತಾಲೂಕು ಘಟಕದ ಅಧ್ಯಕ್ಷರು ಬಂದಿದ್ದಾರೆ ಅಂತ ಹೇಳಿ. ಸರ್ KRS ಪಕ್ಷದವ್ರು ಬಂದಿದ್ದಾರೆ, ಪಾರ್ಟಿಯವರು, KRS ಪಾರ್ಟಿ ಸರ್. ಅವ್ರ ಅಟೆಂಡೆನ್ಸ್ ಕೊಡಿ, ಮೂವ್ಮೆಂಟ್ ಲಿಸ್ಟ್ ಕೊಡಿ ಅಂತ ಸರ್. 11 ಗಂಟೆ ಆದ್ರೂ 11 ಗಂಟೆ ಆದ್ರೂ ಬಂದಿಲ್ಲ ಬಂದಿಲ್ಲ ಅಂತಾನೆ ಹೇಳಿ. KRS ಅವ್ರು ಸರ್, KRS ಪಾರ್ಟಿಯವರು. ಲೌಡ್ ಸ್ಪೀಕರ್ ಕೊಡಿ. ಒಂದು ನಿಮಿಷ. ಹಲೋ ಹಲೋ ಸರ್, ಸರ್ KRS ಪಾರ್ಟಿಯವ್ರು ಬಂದಿದ್ದಾರೆ ಸರ್. ಹಲೋ ಸರ್, ಇಲ್ಲಿ ಮಾಗಡಿಯವ್ರು ಸರ್, ಮಾಗಡಿಯವರು ಅವ್ರು ಬಂದಿದ್ದವ್ರು. ಅಟೆಂಡೆನ್ಸ್ ಕೊಡಿ, ಮೂವ್ಮೆಂಟ್ ಲಿಸ್ಟ್ ಕೊಡಿ ಸರ್. ವಿಡಿಯೋ ಮಾಡ್ಕೊತಾರೆ, ಫೋಟೋ ಕೊಟ್ಕೊತಾರೆ ಸರ್, ವಿಡಿಯೋ ಫೋಟೋ. ಹಾಂ ಸರ್, ಸರಿ ಸರ್. ಸಾಹೇಬ್ರು ಸಾಹೇಬ್ರು ಲೌಡ್ ಸ್ಪೀಕರ್ ಕೊಟ್ಟು ಮಾತಾಡಿ, ಅದ್ರಾಗೇನು? ಯಾರು ಸಾಹೇಬ್ರು? ಯಾರು ನಿಮ್ಮ ಸಾಹೇಬ್ರು? ಚರಣ್ ಕುಮಾರ್ ಸರ್. ಯಾರು ಸಾಹೇಬ್ರೆ? ಅದೇ ಅವ್ರ ಸಾಹೇಬ್ರು ಅಂತ ಹೇಳ್ತಾರಲ್ಲ, ಅದಕ್ಕೆ ಅವ್ರಿಗೆ ಸಾಹೇಬ್ರು. ನಮ್ ಕೇಳ್ಬೇಡಿ ಸಾಹೇಬ್ರು ಅಂತ. ಇಂಜಿನಿಯರ್ ಅಂತ ಹೇಳಿ ಪರವಾಗಿಲ್ಲ. ಟೋಟಲ್ ಸ್ಟಾಪ್ ಇರೋದು ಎಷ್ಟು ಜನ ಇಲ್ಲಿ? ಗೊತ್ತಿಲ್ಲ ಸರಿಯಾಗಿ. ಅವ್ರು ಸೋರ್ಸಸ್ 4 ಜನ ಇದ್ದಾರೆ ಅಂತ ಹೇಳ್ತಾರೆ. 10 ಒಂದು ನಿಮಿಷ. ಇಂಜಿನಿಯರ್ಸ್ ಇದ್ದಾರೆ ಸರ್. ಮತ್ತೆ ಸಾಯಿ ಇಂಜಿನಿಯರು ಇವ್ರು ಬಂದಿದ್ದಾರೆ ಇವಾಗ ಡ್ಯೂಟಿಗೆ. ಅದೇ ಗುಡಿಮಂಡ್ಲ ಇದ್ದಾರೆ. ಅಂದ್ರೆ ಏಳರಲ್ಲಿ ಎಷ್ಟನೇ ತಾರೀಕು ನೋಡ್ರಿ? ಇವತ್ತು 18. ಸರ್ ನಮಸ್ತೆ ಸರ್. 18 ಸರ್ KR ಪಾರ್ಟಿ ಅವ್ರು ಬಂದಿದ್ದಾರೆ, KRS ಪಾರ್ಟಿ ಅವ್ರು ಬಂದಿದ್ದಾರೆ ಸರ್. ಮತ್ತೆ ಇವ್ರು ಮಾಡಿದ್ರು ಅವರು ಅಟೆಂಡೆನ್ಸ್ ಇವೆಲ್ಲ ಬೇಕು ಸರ್. ಫೋಟೋ ಯಾರು ಬಂದಿಲ್ಲ, 10 ಜನ ಇದ್ದಾರೆ. ಇನ್ ಟೈಮ್ ಬಂದಿಲ್ಲ ಯಾರು ಅಂತ ಸರ್. 10 ಜನ ಬಂದಿದ್ದಾರೆ. 10 ಜನ ಇದ್ದಾರೆ. ಯಾರು ಬಂದಿಲ್ಲ ಅಂತ ಹೇಳ್ಬಿಟ್ಟು ಒಂದು ನಿಮಿಷ ಮೇಡಮ್, ಆಯ್ತು. ಏನು ಇಲ್ಲ ಇದೆಯಲ್ಲ ಮೇಡಮ್? 6 ಜನ ಸರ್. ಹೌದಾ, ಇದು ಇದ್ದಿಲ್ವಾ ಇದು? ಮಾದೇಶ್ವರ್ ಚಾಲಕರು ಸರ್, ಇವರು ಇಬ್ರು ಗ್ರೂಪ್ ಟಿ. ಇವರು ರಮೇಶ್ ಸರ್ ಅಂತ ಅವರು ಡೆಪ್ಯುಟೇಷನ್ ಇದೆ ರಾಮನಗರ, ಇಲ್ಲಿ 2 ಕಡೆ ನೋಡ್ತಾರೆ. ಇವರಿಬ್ರು ಇಂಜಿನಿಯರ್ಸ್ ಸರ್, ಸಾಹೇಬ್ರು. ಇವ್ರು ಗ್ರೂಪ್ ಟಿ ಇಬ್ರು. ಓಕೆ. ಇವರು ಡ್ರೈವರು. ಓಕೆ. ಡ್ರೈವರ್ ಅನ್ನು ಬಂದು ಸಿಗ್ನೇಚರ್ ಮಾಡಬೇಕಲ್ಲ ಇಲ್ಲಿ? ಇವರು ರಮೇಶ್ ಸರ್ ಅಂತ ಸರ್ ಸಾಹೇಬ್ರು ಒಂದು 10 ನಿಮಿಷ ಮಾತಾಡ್ತಾರೆ ಸರ್. ಡೆಪ್ಯುಟೇಷನ್ ಅಟ್ಟು ಅಲ್ಲಿ 10 ನಿಮಿಷ ಸಾಹೇಬ್ರು ಮಾತಾಡ್ತಾರೆ ಸರ್. ಸರ್ಗೆ ಬಂದು ಮಾತಾಡೋದಂತದಲ್ಲ, ನಾವು ಕೇಳ್ತಾ ಇರೋದು ಮಾತ್ರ ಆನ್ಸರ್ ಕೊಡಿ. ಇಲ್ಲ ಲೌಡ್ ಸ್ಪೀಕರ್ ಕೊಡಿ, ಇಡೀ ಫೋನ್ ನಾನೇ ಮಾತಾಡ್ತೀನಿ. ಕೊಡಿ ಫೋನ್. ಸ್ಪೀಕರ್ ಆನ್ ಮಾಡ್ತಾರೆ ಸರ್. ಆನ್ ಮಾಡಲ್ಲ ಸರ್. ಹಲೋ ಇಂಜಿನಿಯರ್ಸ್ ಹಾಂ ನೋಡಿ ಬಂಧುಗಳೇ, ಇದು ನಮ್ಮ ಸರ್ಕಾರದ ವ್ಯವಸ್ಥೆ ಯಾವ ರೀತಿ ಹದಗೆಡ್ತಿದೆ ಅಂದ್ರೆ, ಇವರು ಗ್ಯಾರಂಟಿ ಯೋಜನೆ ಮಾಡಕ್ಕೆ ಕೋಟ್ಯಾಂತರ ರೂಪಾಯಿ ಇದು ಮಾಡಿ ತಮ್ಮ ಕಾರ್ಯಕರ್ತರನ್ನ ಕೋಟಿ ಜನಗಳ ದುಡ್ಡುಗಳನ್ನ ಅದಕ್ಕೆ ವೇಸ್ಟ್ ಮಾಡೋದು. ಇಲ್ಲಿ ತಮ್ಮ ಅಧಿಕಾರಿಗಳನ್ನ ನ್ಯಾಯವಾಗಿ ಇಟ್ಕೊಂಡು ಅನುಷ್ಠಾನ ಮಾಡ್ಸಕ್ಕೆ ಇವ್ರಿಗೆ ಯೋಗ್ಯತೆ ಇದೆ ಈ ಸರ್ಕಾರಕ್ಕೆ. ಇಂಥ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಿ. 11 ಗಂಟೆ ಆದ್ರೂ ಒಂದು ಮೂವ್ಮೆಂಟ್ ರಿಜಿಸ್ಟ್ರೇಷನ್ ಕರೆಕ್ಟ್ ಮೇಂಟೈನ್ ಮಾಡಿಲ್ಲ, ಮತ್ತೆ ಒಂದು ಅಟೆಂಡೆನ್ಸ್ ಕರೆಕ್ಟ್ ಮೇಂಟೈನ್ ಮಾಡಿಲ್ಲ. ಒಬ್ರು ಸಹ ಅಲ್ಲಿ ಕೆಲಸಕ್ಕೆ ಹಾಜರಾಗಿಲ್ಲ ಇವರು. ಇಂಥ ಅಧಿಕಾರಿಗಳನ್ನ ಇಟ್ಕೊಂಡು ಜನಗಳು ತೆರಿಗೆ ಹಣದಿಂದ ಸಪರೇಟ್ ಏನೋ ಗ್ಯಾರಂಟಿ ಯೋಜನೆಗಳಿಗೆ ಅಧ್ಯಕ್ಷ, ಉಪಾಧ್ಯಕ್ಷ, ಏಜೆನ್ಸಿಗಳು ಅವನ್ನೆಲ್ಲ ಯೋಚನೆ ಮಾಡ್ಕೊಂಡು ನಮ್ಮ ದುಡ್ಡುಗಳನ್ನ ಅವರಿಗೆ ದಾನ ಎರೆಯೋದು. ಈ ರೀತಿ ವ್ಯವಸ್ಥೆ ನಮ್ಮ ಸರ್ಕಾರದ್ದು ಯಾವ ತರ ದುರಾಡಳಿತ ಮಾಡ್ತಾ ಇದೆ ಅಂದ್ರೆ, ಹಿಂದೆ ಬಿಜೆಪಿ ಸರ್ಕಾರ 40% ಸರ್ಕಾರ ಅಂತ, ಇದು 420 ಸರ್ಕಾರ ಆಗಿದೆ. ಇದು ಇಂಥ 420 ಸರ್ಕಾರ ನಮಗ್ ಬೇಕಾ? ಬನ್ನಿ ಮತ್ತೆ ಇರಿ ಆಯ್ತು. ಮಂಜುನಾಥ್ ನ್ಯಾಯವಾಗಿ ಕಾಮಗಾರಿಗಳು ಮಾಡಂಗಿಲ್ಲ, ಎಲ್ಲ ಹೇಳ್ತೀನಿ. ಕಾಮಗಾರಿಗಳು ಆಗ್ತಾ ಇರೋದು. ಒಂದು ಅಧಿಕಾರಿಗಳು ರಿಜಿಸ್ಟರ್ ಬುಕ್ ಮೇಂಟೈನ್ ಮಾಡಲ್ಲ. ಇನ್ನ ಸಾರ್ವಜನಿಕರ ಕೆಲಸ ಯಾವ ರೀತಿ ಮಾಡ್ತಾರೆ ಇವರು? ಒಂದು ರಿಜಿಸ್ಟರ್ ಬುಕ್ ಅಟೆಂಡೆನ್ಸ್ ಒಂದು ಯಾವ ರೀತಿ ಮಾಡಕ್ಕಾಗಿಲ್ಲ ಅಂತಂದ್ರೆ ಇವ್ರು ಯಾವ ರೀತಿ ಜನಸಾಮಾನ್ಯರಿಗೆ ಕೆಲಸ ಮಾಡ್ಕೊಡ್ತಾರೆ? ಯಾವ ಗುಣಮಟ್ಟದ ಕಾಮಗಾರಿ ಮಾಡ್ತಾರೆ ಇವರು? ಇದು ಮೇಲ್ಕಂಡ ಅಧಿಕಾರಿಗಳು ನೋಡ್ತಾ ಇಲ್ಲ, ಪ್ರಶ್ನೆ ಮಾಡ್ತಾ ಇದೆ ಇವ್ರಿಗೆ. ಒಂದು ರಿಜಿಸ್ಟರ್ ಬುಕ್ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ 2024ರಿಂದ ಅಂತಂದ್ರೆ ನವೆಂಬರ್ ಲಾಸ್ಟ್ ರಿಜಿಸ್ಟರ್ ಬುಕ್ ಅಂತಂದ್ರೆ ಈಗ ಮೂವ್ಮೆಂಟ್ ಲಿಸ್ಟ್ ನೋಡೋಣ. ನೋಡಿದೀವಿ ಇಲ್ಲಿ.
2024 ಕುಡಿಯುವ ನೀರು ನವೆಂಬರ್ ಅಲ್ಲಿ ಅಷ್ಟು. ಅವರು ಶ್ರೀನಿವಾಸ್ ಅಂತ ನವೆಂಬರ್ 24 ಲಾಸ್ಟ್. ತೋಳಿ ಡೇಟ್ ತೋಳಿ ಡೇಟ್ ಇದು ಚಲನವಲನ ಸಹಿ ವಹಿ ಅಂತ ತೋಳಿ ಅದನ್ನ ಡೇಟ್ ನೋಡಿ, ಕಾಣಿಸ್ತಿದ್ಯಾ ಇಲ್ಲಿ ನೋಡಿ, ಇದು ಮೂಮೆಂಟ್ ರಿಜಿಸ್ಟ್ರು. ಒಬ್ರು ಸಹ ಮೂಮೆಂಟ್ ರಿಜಿಸ್ಟ್ರು ಮೇಂಟೈನ್ ಮಾಡ್ತಾ ಇಲ್ಲ, ಯಾವ ಡೇಟ್ ಇದೆ ಒಬ್ರು ಸಹ ಮೇಂಟೈನ್ ಮಾಡ್ತಾ ಇಲ್ಲ ನೋಡಿ. ಇದು ಹೋದರ್ ಈಗ ಮೂಮೆಂಟ್ ರಿಜಿಸ್ಟರ್ ನಲ್ಲಿ ಶ್ರೀನಿವಾಸ್ ಅವರು ಮೂಮೆಂಟ್ ರಿಜಿಸ್ಟರ್ ನಲ್ಲಿ ಬರೆದೋಗಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರದ್ದು ಅವ್ರದ್ದು ಕೊಡಿ, ಎಲ್ಲಿದೆ ಹಾಜರಾತಿ? ಇದು ಅಲ್ಲ, ಇಲ್ಲಿ ನಿಮ್ಮ ಕಚೇರಿ ಕೊಡಿ, ಅದು ನಿಮ್ಮ ಕಚೇರಿ ಕೊಡಿ. ಇದು ವಾಟರ್ ಸಪ್ಲೈ ಇದಾ? ನೆನ್ನೆದು ಯಾಕಿಲ್ವಲ್ರಿ? ಈ ಭಾನುವಾರ ಸೋಮವಾರದ ಇಲ್ವಲ್ರಿ? ಸೋಮವಾರ ಯಾರು ಬಂದಿಲ್ವಾ? ನಾವು ಬಂದಿದ್ದೀವಿ. ಇವ್ರು ಯಾರು ಅವ್ರು ಹೇಳಬೇಕು ಸರ್, ಅವ್ರು ಸೈಟ್ ಬಂದಿಲ್ಲ? ಸೈಟಲ್ಲಿ ಇದ್ರು. ಇವತ್ತು ಹೇಳಿ ಸರ್, ನನ್ನೇದ್ ಬೇಡ. ಇವತ್ತದು ಬಂದಿಲ್ಲ, ನೆನ್ನೆನೂ ಬಂದಿಲ್ಲ. ನೋಡಿ ಇದು ಇದು ಇದ್ರದ್ದು, ಇದು ನೀರಿಂದ. ಹಾ, ಶ್ರೀನಿವಾಸ್ ರೆಡ್ಡಿನ ಶ್ರೀನಿವಾಸ್ ಇಲ್ಲಿರೋರು ಒಬ್ರು ಹಾಜರಾತಿ ಮಾಡಿಲ್ವರ್ರಿ? ಸರ್ ಇವ್ರು ಯಾರು ಖಾಲಿ ಸರ್, ಇವೆಲ್ಲ ಖಾಲಿ. ಇವರು ಟ್ರೈನಿಂಗ್ ಹೋಯ್ತಾ ಸರ್, ಟ್ರೈನಿಂಗ್ ಹೋಯ್ತಾ ಬರ್ದಿರ ಅದನ್ನ. ನಿಮ್ದೆಲ್ಲಿದೆ? ನಾನು ಇಲ್ಲಿದ್ದೇನೆ ಸರ್. ರವಿ, BR ರವಿ ದಿನ ಬಂದಿದ್ದೀರಾ? ಇವತ್ತು ಹಾಕಿದ್ದೀರಾ? ಹಾಂ ಸರ್. ಇವತ್ತು ಹಾಕಿದ್ದೀರಾ? ಇವ್ರು ಯಾಕೆ 3 ದಿವಸದಿಂದ 2 ದಿವಸದಿಂದ ಹಾಕಿಲ್ಲ? ಸೈಟ್ ಹೋಯ್ತು, ಸೈಟ್ ಬೆಳಗ್ಗೆ ಹೋಗಿ ಈಗ ಸೈಟ್ಗೆ ಹೋಗಿದ್ರಲ್ವಾ? ಮೂಮೆಂಟ್ ಏನಿದು ಈ ತರ? ಸರ್ ನಮಸ್ತೆ ಸರ್. ಒಂದು ದಿವಸನೂ ಆಬ್ಸೆಂಟ್ ಆಗಿಲ್ವಲ್ರಿ? ಒಂದು ದಿವಸನೂ ಬಂದಿಲ್ಲ. ಯಾರು? ಯಾರು? ಅಲ್ಲಿ ನಿಮ್ಮವ್ರು ಹೇಳಿದ್ರು ಅದೇನೋ ಬಂದು ಹೋಗಿದ್ರು ಅಂತ ಅಂದ್ರು. ಮತ್ತೆ ಎಲ್ಲಿ ಮೂಮೆಂಟ್ ಎಷ್ಟು ಹೇಳ್ರಿ? 8 ಗಂಟೆಗೆ ಸೈಟ್ ಹೋಗಿದೆ ಸರ್. 8 ಗಂಟೆ ಆಫೀಸರ್ ಕೆಲಸ ಮಾಡ್ತಾ ಇಲ್ಲ. ಯಾವ ತರ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ನೀವು? ಈಗ ಆಫೀಸ್ ಡ್ಯೂಟಿಗೆ ಹೋಗ್ಬಿಟ್ಟೆ ಸರ್ಕಾರ ಅಧಿಕಾರಿ ಸರ್, ಈಗ ಬರಕ್ಕೆ ಹೇಳಿ, ಆಫೀಸ್ ಬರಕ್ಕೆ ಹೇಳಿ. ಸರ್ ಹಲೋ ಸರ್, ಹಲೋ ಸರ್, ಆಫೀಸ್ ಬನ್ನಿ ಅಂತ ಅವ್ರನ್ನ ಆಫೀಸ್ ಬರಕ್ಕೆ ಹೇಳಿ. ಹೋಗಿ ಬನ್ನಿ. ಬಂಧುಗಳೇ, ಇಷ್ಟು ವಿಚಾರ. ಇನ್ನ ಮುಂದಿನ ವಿಚಾರ ಹೇಳೋರಿಲ್ಲ, ಕೇಳೋರಿಲ್ಲ. ಮಾಡ್ತೀವಿ. ಇಲ್ಲಿ ಕೇಳೋರಿಲ್ಲ ಜನಸಾಮಾನ್ಯರಿಗೆ ಯಾವ ರೀತಿಯಾಗಿ ಅನುಕೂಲ ಮಾಡ್ಕೊಡ್ತಾರೆ ಅಂತ ಗೊತ್ತಿಲ್ಲ. ಬರ್ಲಿ, ಅಧಿಕಾರಿನೇ ಪ್ರಶ್ನೆ ಮಾಡಿ ಮುಂದಿನ ಅಪ್ಡೇಟ್ ಮಾಡ್ತೀವಿ ಎಲ್ಲರಿಗೂ. ಅಲ್ಲಿ ಮುಂದೆ ಬನ್ನಿ. ನೋಡಿ 11:30 ಆದ್ರೂ ಸದಾ ಚರಣ್ ಕುಮಾರ್ ಅನ್ನೋರು AWR ಬಂದಿಲ್ಲ. ಸುರೇಶ್ ಅವರೇ, ಅಲ್ಲಿ ಇಷ್ಟ ಆಯ್ತು ಬಂದು ನೋಡಿ ಟೈಮ್ ನೋಡಿ 11:30 ಆಗಿದೆ ಆಗ್ಲೇ. ಅವ್ರದೇ ಗಡಿಯಾರ, ಅವ್ರದೇ ಆಫೀಸು. ಆಲ್ರೆಡಿ ಬನ್ನಿ ಸುರೇಶ್ ಅವರ. ನೋಡಿ ಚೆಕ್ ಮಾಡೋದಲ್ಲ, ಮೂಮೆಂಟ್ ಅಷ್ಟೇ ಇಲ್ಲ, ಅಟೆಂಡೆನ್ಸ್ ಹಾಕಿಲ್ಲ. ಮೊನ್ನೆಯಿಂದ ಅಟೆಂಡೆನ್ಸ್ ಹಾಕಿಲ್ಲ ಅವರು, ಶ್ರೀನಿವಾಸ್ ಅವರು ಅಟೆಂಡೆನ್ಸ್ ಹಾಕಿಲ್ಲ. ಸೈನ್ 2 ದಿವಸದಿಂದ ಸೈನ್ ಹಾಕಿಲ್ಲ, ನೆನ್ನೆನೂ ಹಾಕಿಲ್ಲ. ನೋಡಿ ಸರ್, ಗ್ರೂಪ್ ಐತೆ ಅಂದ್ರು ಅವ್ರು ಹೇಳಬೇಕು. ಇವರು ಸೇರ್ತಾರೆ, ಇವರು ಸೇರ್ತಾರೆ. ನೋಡಿ ಇಲ್ಲಿ ಬಂದವ್ರಿಗೆ ಫೋಟೋ ಹೊಡೆದು ತೋರಿಸ್ಬೋದಂತೆ ಅವ್ರು ಬಂದವ್ರೆ ಅಂತ. ಬಂದವ್ರೆ ಅಂತ ಅಲ್ಲ ಸರ್, ಅವ್ರ ಸೈಟ್ ಅದೇನೆ ಸೈಟ್ ಬಂದ ಸೈಟ್ಗೆ ಹೋಗಿದ್ದಾರೆ ಅಂತ. ಅಲ್ಲ ಇಲ್ಲಿ attendance ನೋಡಿ ಶ್ರೀನಿವಾಸ್ ಅವರು ಅಲ್ಲ ಅಲ್ಲಿ
ಬರ್ತಾ ಹಂಗೇನೆ ಸೈಟ್ಗೆ ಹೋಗಿ ವಿಸಿಟ್ ಮಾಡ್ಕೊಂಡು ಆಮೇಲೆ ಇಲ್ಲಿ ಬಂದು ಸೈನ್ ಹಾಕಲ್ಲ, ಅಥವಾ ಸೈನ್ ಹಾಕ್ಬಿಟ್ಟು ಬಂದು ಆಮೇಲೆ ಸೈಟ್ಗೆ ಹೋಗೋದ? ಈಗ ಎಲ್ಲಿದ್ರಂತ ಹೋಗ್ಲಿರು ಮತ್ತಿಗೆ ಮತ್ತಿಗೆರೆ ಬರ್ತಾರಲ್ಲ ಅವ್ರು ಮುಂದಿನ ಇನ್ಸ್ಟ್ರೂಮೆಂಟ್ ನೆನ್ನೆ ಆರ್ಗನೈಸ್ ಆಗಿಲ್ಲ, ನನ್ನ ಸ್ಪೆಷಲ್ಗೆ ಬಂದಿದ್ದಾರೆ ಬರೀ ಫೀಡ್ ಎಲ್ಲ ಫುಲ್ ಫೀಡ್ ಆಗಿದೆ. ಕಚೇರಿಗೆ ಬಂದಿಲ್ಲ, ಕಚೇರಿಗೆ ಬಂದಿಲ್ಲ. ಎಲ್ಲಿಂದ ಬರ್ತಾರೆ ಅವರು? ಶ್ರೀನಿವಾಸ್ ಅವರು ಮೊನ್ನೆಯಿಂದ ಬರ್ತಾರೆ. ಇಲ್ಲಿ ಮಾಡಲಿದ್ದಾರೆ. ಎಲ್ಲಿ ಇರೋದವರು ಮೊದಲು? ಎಂಡ್ ಮಾಡ್ಬಿಡಿ. ಇಷ್ಟು ವಿಚಾರ ಇದು ಮಾಗಡಿಯ ಇದು ತಾಲೂಕು ಜಿಲ್ಲಾ ಪಂಚಾಯತ್ ಆಫೀಸ್ ಇಂಜಿನಿಯರ್ನ ಕತೆ. ಇಂಜಿನಿಯರ್ ಬರ್ಲಿ, ಮುಂದಕ್ಕೆ ವಿಚಾರವನ್ನ ತಿಳಿಸಿ ಅಪ್ಡೇಟ್ ಮಾಡ್ತೀನಿ ನಿಮ್ಗೆ. ನಮಸ್ಕಾರ. ಅಷ್ಟೇ, ಏನು ಮಾಡ್ಬಿಡ ಅಷ್ಟೇ. ಬನ್ನಿ ಬನ್ನಿ ಸರ್, ಆಫೀಸ್ ಬನ್ನಿ ನೀವು. ಬನ್ರಿ ಇಲ್ಲಿ, ಬನ್ನಿ ಬನ್ನಿ ಸರ್. ನೀವು ಇಲ್ಲಿ ಅಲ್ಲಲ್ಲ ಹಂಗಲ್ಲ, ನೀವು ಬರೋ ಆಫೀಸ್ ಟೈಮಿಂಗ್ಸ್ ಇಟ್ಬಿಡಿ. ಬನ್ನಿ ಬನ್ನಿ ಏನು ಒಂದ್ ಸೆಕೆಂಡ್ ತಡ್ರಿ. ಇಲ್ಲ ಸರ್, ನಾವು ನಿಮ್ಗೆ ಸನ್ಮಾನ ಅವಮಾನ ಅಲ್ಲ, ಸನ್ಮಾನ ಮಾತಾಡಿ ದಯವಿಟ್ಟು ಏನು ಹೇಳಿ. ಹಾಕಿಸ್ಕೊಳ್ಳಿ ಸರ್, ದಯವಿಟ್ಟು ಇರಿ ಸರ್, ಒಂದ್ second. ನೀವು ಕೇಳೋದಕ್ಕೆ ನೀವು ಹೇಳೋದಕ್ಕೆ ನಾನು ಕೇಳಿಸ್ಕೊಬೇಕು. ಅವ್ರು ಹೇಳಿ ಏನು ಹೇಳಿ ಈಗ ಸರ್, ಈಗ ಒಂದು ಹೇಳಿ ಸರ್. ಈ ಕಡೆ ಫೋನ್ ಮಾಡಿ ಒಂದು ನಿಮಿಷ ನಿಮ್ಗೆ ತೋರಿಸ್ತೀನಿ ತಡ್ರಿ. ಅದೆಲ್ಲ ಬಿಡಿ ಬಿಡಿ, ನೀವು ಬಿಡಿ ಸರ್. ಓಕೆ, ನೀವು ಹೋಗಿದ್ದೀರಾ ಅಂಬೇಡ್ಕರ್ ನಗರ 10:38 ಈಗ ನಾವು ಫೋನ್ ಮಾಡಿದಾಗ ಹೋಗಿದ್ದೀರಾ. ಅದಕ್ಕೆ ಮುಂಚೆನಲ್ಲಿದೆ ಫೋಟೋ ತಗೊಂಡಿಲ್ಲ. ಸುಂದರಿ ಸರ್, ವಾರ ಏನಕ್ಕೆ ಸುಂದರಿ ಒಂದ್ ಸೆಕೆಂಡ್ ಬಿಡಿ ಬಿಡಿ, ಅವ್ರು ಹಾಕೊಳ್ಳಿಲ್ಲ ಅಂತಂದ್ರೆ ಅವರು 8 ಗಂಟೆಗೆ ಹೋಗಿ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಿದ್ದೀರಲ್ಲ, ಅಷ್ಟಾದ್ರೂ ಒಬ್ಬೊಬ್ರು ಮಾತಾಡಿ, ಒಬ್ಬೊಬ್ರು ಮಾತಾಡಿ. ಇವರು ಗುರುಶಂಕರ್ ಅಂತ, ಗುರುಶಂಕರ್ ಅಂತ ನಾವು ಆಳೆ 6ನೇ ತಾರೀಕು, ಈ ತಿಂಗಳ 6ನೇ ತಾರೀಕು ಈ ಕಚೇರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದು. ಏನು, ಕಿಪ್ಸಂದ್ರ ಹೋಬಳಿ ಗ್ರಾಮದಲ್ಲಿ ಒಂದು ಶಾಲೆನಲ್ಲಿ ಇರಿ ಸರ್, ಒಂದು ನಿಮಿಷ ಸಮಸ್ಯೆ ಏನ್ ಬಂದಿದೀವಿ ಅಂತ ಹೇಳ್ತೀವಿ. ಒಂದ್ ನಿಮಿಷ ಹೇಳ್ತೀನಿ, ದೊಡ್ಡಮದುವೆ ಗ್ರಾಮದಲ್ಲಿ ಶಾಲೆ ಇದೆ. ಆ ಶಾಲೆಗೆ 5 ಲಕ್ಷ ರೂಪಾಯಿ ಅನುದಾನ ಬಂದಿದೆ. 5 ಲಕ್ಷ ರೂಪಾಯಿ ಅನುದಾನ ಬಂದಿದೆ. ಇವರು ಇಂಜಿನಿಯರ್ ಅವರು, ಎ ಅವರು ನಮ್ಮ ಶಾಲೆಗೆ ಬಂದು 3,90,000 ರೂಪಾಯಿ ಅಂತ ಎಸ್ಟಿಮೇಟ್ ಮಾಡಿರೋದು. 3,80,000 ರೂಪಾಯಿ ಏನೋ ಎಸ್ಟಿಮೇಟ್ ಮಾಡಿದ್ದಾರೆ. ಆ ಎಸ್ಟಿಮೇಟ್ ಮಾಡಿ ಹೋದ್ರು ಕೆಲಸ ಆಗಿದೆಯಾ, ಏನಾಗಿದೆ, ಯಾವ ತರ ಮಾಡ್ತಾ ಇದಾರೆ, ಏನ್ ಮೆಟೀರಿಯಲ್ ಹಾಕಿದ್ದಾರೆ, ಏನ್ ಬಣ್ಣ ಹೊಡೆದಿರಾ, ಸುಣ್ಣ ಹೊಡೆದಿರಾ, ಇದುವರೆಗೂ ಬಂದಿಲ್ಲ. ನಮ್ಮ ಗಮನಕ್ಕೆ ಬಂತು. ನಂದೇ ಗ್ರಾಮ ಆಗಿರೋದ್ರಿಂದ ನಾನು ಹೋಗಿ ಪ್ರಶ್ನೆ ಮಾಡಿದೆ, ಕೇಳಿದೆ, ನೋಡಿದೆ. ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದಲ್ಲಿ ಇತ್ತು. ನಾನು ಅವತ್ತೇ ಫೋನ್ ಮಾಡಿ ಹೇಳಿದೆ ಅವ್ರಿಗೆ, ಸರ್ ಕಾಮಗಾರಿ ಸರಿ ಇಲ್ಲ, ದಯವಿಟ್ಟು ನೀವು ಬಂದು ವೀಕ್ಷಣೆ ಮಾಡಿ ಅಂತ ಹೇಳಿದೆ. ಇವು ಒಂದು 3 ದಿವಸ ಆಯ್ತು, 4 ದಿವಸ ಬರಲಿಲ್ಲ. AW ಫೋನ್ ಮಾಡಿ ಹೇಳಿದ್ದೀನಿ, AW ಅವರು ಕಳ್ಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಯ್ತು, ಅವಾಗಲೂ ಬರಲಿಲ್ಲ. ನಾನು ಈ ತಿಂಗಳು 6ನೇ ತಾರೀಕು ಲೆಟರ್ ಕೊಟ್ಟೆ ಅವ್ರಿಗೆ, ದಯವಿಟ್ಟು ಸಂಪೂರ್ಣ ಕಳಪೆ ಆಗಿದೆ, ದಯವಿಟ್ಟು ಬಂದು ಇಲ್ಲಿ ಇದು ಮಾಡಿ ಅವ್ರಿಗೆ ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಮಾಡಬೇಡಿ ಅಂತ ಹೇಳಿದೆ. 6ನೇ ತಾರೀಕು ಇವ್ರಿಗೂ ಹೇಳಿದೆ, ಅವ್ರಿಗೂ ಹೇಳಿದೆ. ಶನಿವಾರ, ಈ ಹೋದ ಶನಿವಾರ ಫೋನ್ ಮಾಡಿದ್ರೆ ಗುತ್ತಿಗೆದಾರ ಮುಂದೆ ಕುಳಿತುಕೊಂಡು ಗುತ್ತಿಗೆದಾರರಿಗೆ ಫೋನ್ ಕೊಟ್ಟರು. ಅವರು ಅವ್ರಿಗೆ ಫೋನ್ ಕೊಟ್ಟರು, ಗುತ್ತಿಗೆದಾರರಿಗೂ ನಮಗೂ ಏನು. ಬೆಳಗ್ಗೆ ಅವ್ರು ಯಾರೋ ಸೂಪರ್ ಕಾಂಟ್ಯಾಕ್ಟ್ ಅಂತೆ, ಅಭಿಷೇಕ್ ಕುಡಿಗಲ್ ಅವ್ನು ಫೋನ್ ಮಾಡಿ ಏನಾಗಿದೆ ಅಂತ ನಮ್ಗೆ ಆವಾಜು.
ಕೇಳಿದ್ರೆ 1 ತಿಂಗಳಿಂದ ಫೋನ್ ಮಾಡ್ತಾ ಇದ್ದೀನಿ ಅಂತ ಎಲ್ಲ ರೆಕಾರ್ಡ್ಸ್ ಇದೆ. 1 ತಿಂಗಳಿಂದ ಫೋನ್ ಮಾಡ್ತಾ ಇದ್ದೀನಿ, ಸ್ಪಾಟಿಗೆ ಬಂದಿಲ್ಲ. ಹಣ ಬಿಡುಗಡೆ ಮಾಡಿದ್ರಿ ಸರ್ ಅವ್ರಿಗೆ? ಮಾಡಿದ್ದೀರಾ? ಬಿಡುಗಡೆ ಮಾಡಿಬಿಟ್ಟಿದ್ದೀರಾ ಅವ್ರಿಗೆ? ತೋರಿಸ್ತೀವಿ ಸರ್ ಇರೋದು. ಅದಕ್ಕಾಗಿ ಇವರು ಪ್ರಾಂಪ್ಟ್ ಕೆಲಸ ಮಾಡಿದ್ದಾರೆ. ನಾವು ಅವಮಾನ ಮಾಡ್ತಾ ಇಲ್ಲ, ಸನ್ಮಾನ ಮಾಡ್ತಾ ಇದೀವಿ. ಏನಕ್ಕೆ ಅಂತಂದ್ರೆ ಪ್ರಾಂಪ್ಟ್ ಕೆಲಸ ಮಾಡಿದ್ದಾರೆ. ಫೋನ್ ಮಾಡಿ ಎಲ್ಲ ನೀವೇ ಇದು ಮಾಡಿದ್ರೆ ಕೇಳೋದಿಲ್ವ ನೀವು? ಇಂಜಿನಿಯರ್ ಅವ್ರಿಗೆ ಸನ್ಮಾನ ಮಾಡ್ತಾ ಇರೋಂಥದ್ದು ಏನು 6/3 ಏನು ಅರ್ಜಿ ಕೊಟ್ಟಿದ್ದೀವಿ. ಅವ್ರು 7ನೇ ತಾರೀಕಿಗೆ ಬಂದು ಸ್ಪಾಟನ್ನು ಇನ್ಸ್ಪೆಕ್ಷನ್ ಮಾಡಿ ಏನು ಲೋಪ ಆಗಿದೆ, ಏನು ಕಳಪೆ ಕಾಮಗಾರಿ ಆಗಿದೆ ಎಲ್ಲ ನಮ್ಮ ಮುಂದೆ ತೋರಿಸಿ ಏನು ಬಿಲ್ ಮಾಡೋಂತ ತಡೆ ಹಿಡಿದಿದ್ದಾರೆ. 7ನೇ ತಾರೀಕಿಗೆ ಬಂದಿದ್ದಾರೆ. ಆ ಸ್ಪಾಟ್ಗೆ ಬಿಲ್ ಮಾಡಿದ್ದಾರೆ, ಸನ್ಮಾನ ಮಾಡ್ತಾ ಇದೀವಿ. 7ನೇ ತಾರೀಕಿಗೆ ಬಂದಿದ್ದೀರಿ ನೀವು, ಸನ್ಮಾನ ಮಾಡ್ತಾರೆ. ನೀವು ಹೇಳಿಕೆ ಕೊಟ್ಬಿಟ್ಟು ನನಗೆ ಈ ತರ ಮಾಡಕ್ ಹೋಗ್ಬೇಕು. ಈ ಅರ್ಜಿ ಕೊಟ್ಟು ನಿಮ್ಗೆ ಎಷ್ಟು ಬಿಲ್ ಯಾಕೆ ಮಾಡಿದ್ರಿ? ಬಿಲ್ ಮಾಡಿದ್ರಂತಲ್ಲ. ಆಯ್ತು ಸರ್, ಹೇಳ್ತೀನಿ ತಡ್ರಿ. ರಾಜು ಜನ ನೋಡಿ ಹೇಳಿ ಸರ್. ಹೇಳಿ ಸರ್, ನೀವು ಕರೆಕ್ಟ್ ಆಗಿ ನಮ್ಮ ಜೊತೆ ಇಬ್ರು ಬಂದು ಮಾತಾಡಿ ನಾನು ಎಕ್ಸ್ಪೀರಿಯನ್ಸ್ ಕೊಡ್ತೀನಿ. ಚಂದ್ರಶೇಖರ್ ನಾನೇ ಹೇಳ್ತೀನಿ. ಈಗ ಆಕ್ಚುಲ್ ಆಗಿ ಸ್ಪಾಟ್ಗೆ ಹೋಗೋದಕ್ಕೆ ನಾವು ಬಂದಿದ್ದೀವಿ. ಇವಾಗ ಆಗ್ಲೇ ಫೋನ್ ನೋಡ್ರಿ ನಮ್ಮ ಚಿಕ್ಕ ಒಂದ್ ನಿಮಿಷ ಕೊಡಿ. ಈ ಕೋಟಿ ಎಷ್ಟು ಆಗಿದೆ? ಅವ್ರು ಹೇಳಿದ ಹೇಳ್ತೀನಿ ಕೇಳಿ. ಈಗ ನೋಡಿ ಮಾರ್ಚ್ ತಿಂಗಳಲ್ಲಿ ನಾವು ಇರೋದು ಇಬ್ರು ಇಂಜಿನಿಯರ್ಗಳಿದಾವೆ ತಾಲೂಕಿನಲ್ಲಿ. ಇಬ್ರು 32 ಗ್ರಾಮ ಪಂಚಾಯತ್ ಗಣಪೆ ಕಾಮಗಾರಿ ಒಪ್ಕೋಬೇಕು ಅಂತ ಅದನ್ನ ಮಾಡಿಸಿ ಮತ್ತೆ ಪೇಂಟ್ ಮಾಡ್ತೀವಿ. ನೋಡಿ ನಾನೇಂತ ಕೊಟ್ಟಿದೆ ಅಂತಂದ್ರೆ ಪಟ್ಟಿ ಮಾಡಿಲ್ಲ ಅಂತ ಹೇಳಿ ನೀವು ಎಸ್ಟಿಮೇಟ್ ಏನಿದೆ ಅದು ಅಲ್ಲಿ ಕೆಲಸ ಆಗಿಲ್ಲ ಅಂತ ನಾವು ಕಳ್ಸ್ಕೊಟ್ಟಿದ್ದೀನಿ. ಹೌದು ನೋಡಿ, ಒಂದ್ ನಿಮಿಷ ದೊಡ್ಡಮುದಿಗೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಾಮಗಾರಿ ಕಳಪೆ ಕೂಡಿರುವ ಬಗ್ಗೆ ಅಂತ ಹೇಳಿ ಕೊಟ್ಟಿರುವ ವಿಷಯ. ಮೇಲ್ಕಂಡಕ್ಕೆ ಸಂಬಂಧಿಸಿದಂತೆ ತಮ್ಮ ಇಲಾಖೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ದೊಡ್ಡಮುದಿಗೆರೆ ಶಿಕ್ಷಣ ಹೋಬಳಿ ಮಾಡಿ ತಾಲೂಕು ಈ ಶಾಲೆಯಲ್ಲಿ ಕಾಮಗಾರಿ ಸಂಪೂರ್ಣ ಕಳಪೆಯಿಂದ ಕೂಡಿರುತ್ತದೆ. ಈ ಊರಿನ ಗ್ರಾಮಸ್ಥರು ನಮ್ಮ ಪಕ್ಷಕ್ಕೆ ಮೌಖಿಕವಾಗಿ ದೂರು ನೀಡುವುದರಿಂದ ಹಾಗೂ ಕಾಮಗಾರಿ ಮಾಡುವ ಸಮಯದಲ್ಲಿ ನಿಮ್ಮ ಇಲಾಖೆ ಯಾವುದೇ ಇಂಜಿನಿಯರ್ಗಳು ಕಾಮಗಾರಿಗೆ ಮೇಲುಸ್ತುವಾರಿಯನ್ನು ನೋಡಿಕೊಳ್ಳದೆ ಇರುವುದು, ಇವೆಲ್ಲ ಕಾರಣಗಳಿಂದ ತಾವು ಸ್ಥಳಕ್ಕೆ ಬಂದು ಕಾಮಗಾರಿಯನ್ನು ಗುಣಮಟ್ಟವನ್ನು ಪರೀಕ್ಷಿಸಿ ವರದಿ ನೀಡಬೇಕೆಂದು ಹಾಗೂ ಅಲ್ಲಿಯವರೆಗೆ ಇಲಾಖೆಯಿಂದ ಯಾವುದೇ ಅನುದಾನವನ್ನು ಸಂಬಂಧಪಟ್ಟ ಗುತ್ತಿಗೆದಾರನಿಗೆ ನೀಡಬಾರದೆಂದು ನಿಮ್ಮಲ್ಲಿ ಮನವಿಯಲ್ಲ ಆಗ್ರಹ ಮಾಡಿರೋದು. ಯಾರಿಗೆ? ಎಡಬಲ್ಲಿಗೆ ಆಗ್ರಹ ಮಾಡಿರೋದು. ಯಾವತ್ತು? 6ನೇ ತಾರೀಕು ಮಾಡಿದ್ಮೇಲೆ ಯಾಕೆ ಮಾಡಿದ್ರು ಬಿಲ್ಲು? ಅಲ್ಲಿ ಸ್ಪಾರ್ಕ್ ಯಾಕೆ ಬರಲಿಲ್ಲ? ಸ್ಪಾರ್ಕ್ ಯಾಕೆ ಬರಲಿಲ್ಲ? ಅಲ್ಲಿ ನಾವು ಕಣ್ಣಾರ ನಮ್ಮ ಗ್ರಾಮದ್ದು ನಾವು ನೋಡಿದ್ವಿ ಕಣ್ಣಾರ ಏನ್ ಮಾಡಿದ್ರೆ ಅಂತ. ಟೈಲ್ಸ್ ಹಾಕಿದ್ದಾರೆ, ಹೋಯ್ತಾ ಒಂದ್ ಮ್ಯಾಕೆ ಒಂದ್ ಅಡಿಗೆ ಹೋಯ್ತದೆ. ಟೈಲ್ಸ್ ಹಾಕಿದಾರಲ್ಲ ಮಕ್ಕಳು, ಬೇರೆ ಏನೋ ಆಗೋಗಿದೇನೋ ಬಿಡಪ್ಪ, ಮಕ್ಕಳು ಶಾಲೆ ಓದುವಂಥದ್ದು ಬಿದ್ದೋಗುವಂಥದ್ದು ಇನ್ನೊಂದಿದೆ, ಅದು ಎದುರುಗಡೆನೇ ಇದೆ, ಅದನ್ನ ಎಸ್ಟಿಮೇಟ್ ಮಾಡಿಲ್ಲ. ಚೆನ್ನಾಗಿರೋದು ಸುಣ್ಣ ಬಣ್ಣ ಬಡ್ಬಿಟ್ಟು ಆ ಟೈಲ್ಸ್ ನ ಒಂದ್ ಮ್ಯಾಕೆ ಒಂದ್ ಅಡಿಕೆ ಹೋಗೋದು. ಆ ಸಿಂಕ್ ಮಾಡಿದ್ರೆ ಪೈಪೇ ಇಲ್ಲ, ಮಕ್ಕಳೆಲ್ಲಿ ತೊಳ್ಕೋಬೇಕು ಏನು ತೊಳ್ಕೋಬೇಕು? ಅವೆಲ್ಲ ಎಸ್ಟಿಮೇಟ್ ಅಲ್ಲಿ ಎಲ್ಲ ಇದೆ. ಎಸ್ಟಿಮೇಟ್ ಪ್ರಕಾರ ಏನೂ ಆಗಿಲ್ಲ. ಮಕ್ಕಳು ಕೈಲಿ ಮಾಡಿಸಿದ್ದಾರೆ ಬಣ್ಣ ಸುಣ್ಣ, ಮಕ್ಕಳ ಕೈಲಿ ಅಂತ ವಿಡಿಯೋ ಇದೆ. ಸ್ಕೂಲ್ ಮಕ್ಕಳ ಕೈಲಿ ನೀವ್ ಹೇಳ್ತಾ ಇಲ್ಲ, ನಾವು ನಿಮ್ ಸಮಸ್ಯೆ ಏನಂತ ಸ್ಪಾಟ್ ಇಲ್ವಲ್ಲ? ಸ್ಪಾಟ್ ನಾವು ಇರಕ್ಕಾಗಲ್ಲ ಸರ್, ಎಲ್ಲ ಕೆಲಸಗಳು ಮಕ್ಕಳಿಗೆ ನಾವು ಕೆಲಸ ಮಾಡಿಸಿಲ್ಲ. ನಾವು ನಿಜವಾಗ್ಲೂ ಹೇಳ್ತಾ ನಮ್ಮ ಮಕ್ಕಳಿಗೆ ಕೆಲಸ ಮಾಡಿಸಿಲ್ಲ. ಈಗ ನೋಡಿ ಸ್ನೇಹಿತರೆ, ಎಲ್ಲ ಆಗಿದೆ, ಇಷ್ಟೆಲ್ಲ ಮಾಡಿದ್ದಾರೆ. ಇವರೇ ಬಿಲ್ ಮಾಡಿದ್ದಾರೆ. ನಾವು ಆಲೆ ಕೊಟ್ಟರು ಸಹ ಅವ್ರಿಗೆ ಬಿಲ್ ಮಾಡಿದ್ದಾರೆ.
ಲೋಕಾಯುಕ್ತಿಗೆ ಇವ್ರ ಮೇಲೆ ಮತ್ತೆ AWE ಇವ್ರಿಗೆ ಇವ್ರ ಮೇಲೆ ಮುಂದಿನ ಕ್ರಮ ಮಾಡ್ತೀವಿ ಅವ್ರು ಏನು ಮಾಡ್ತಾರೆ ನೋಡೋಣ. ವಿಚಾರ ಇಷ್ಟೇನೆ. ಇವ್ರಿಗೆ ಒಂದೊಂದು ಸೈಡ್ ಈಗ ಸಂಬಂಧಪಟ್ಟ ಇಂಜಿನಿಯರು ಸರ್ಕಾರದಿಂದ ಬಂತ ಅನುದಾನ ಅಂತೆ ನಮ್ಮ ಟ್ಯಾಕ್ಸ್ ದುಡ್ಡನ್ನ ಕ್ಲೀನಾಗಿ ಸದ್ಬಳಕೆ ಮಾಡ್ಕೊಬೇಕು. ಮತ್ತೆ ಅಲ್ಲಿ ಮಾಡ್ತಕ್ಕಂಥ ಕಾಮಗಾರಿ ಗುಣಮಟ್ಟದ ಕಾಮಗಾರಿ ಇದೆಯಾ, ಗುಣಮಟ್ಟದ ಕಾಮಗಾರಿ ಮಾಡ್ತಾ ಇದಾರ, ಯಾರು ಟೆಂಡರ್ ಆಗಿರೋಂಥ ಕಾಂಟ್ರಾಕ್ಟು ಗುಣಮಟ್ಟದ ಕಾಮಗಾರಿ ಮಾಡ್ತಾ ಇದಾರ ಅಂತ ಹೋಗಿ ಸ್ಥಳದಲ್ಲಿ ಪರಿಶೀಲನೆ ಮಾಡಬೇಕು. ಅದು ಅವ್ರ ಕರ್ತವ್ಯ. ಆಯ್ತು, ಅವ್ರು ಮಾಡಿಲ್ಲ. ನಮಗೆ ದೂರ ಬಂದ ಮೇಲೆ ನಾವು ನಮ್ಮ ಪಕ್ಷದಿಂದ ಲೆಟ್ರ್ ಕೊಟ್ಟಿದ್ದೀವಿ. 6ನೇ ತಾರೀಕು ಲೆಟ್ರ್ ಕೊಟ್ಟರು ಇನ್ನೂ 18ನೇ ತಾರೀಕು ಆದ್ರೂ ಇವರು ಸ್ಪಾಟ್ಗೆ ಹೋಗಿಲ್ಲ ಅಂದರೆ ಇವರು ಕರ್ತವ್ಯ ಲೋಪ ಮಾಡಿದಾರೆ ಅಂತ ಅರ್ಥ ಇದೆ. ನಾವು ಇವರು ಕರ್ತವ್ಯ ಲೋಪ ಮತ್ತು ಕಳಪೆ ಕಾಮಗಾರಿ ಎಲ್ಲದಕ್ಕೂ ಇವರೇ ಹೊಣೆ ಬರಬೇಕು. ಅದರಿಂದ ನಾವು ನೀವೇನು ಚೆನ್ನಾಗಿ ಕೆಲಸ ಮಾಡಿಸಿದಿರೋ, ನೀವು ಅವಮಾನ ಅನ್ಕೊಂತೀರೋ ಸನ್ಮಾನ ಅನ್ಕೊಂತೀರೋ, ನಾವು ಸನ್ಮಾನ ಅಂತ ಬಂದಿದ್ದೀವಿ. ನೀವು ದಯವಿಟ್ಟು ಮಾಡಿಸ್ಕೊಳ್ಳಿ. ಇಲ್ಲ ನಾವು ಮಾಡಿಸ್ಕೊಳ್ಳೋದೇ ಇಲ್ಲ ಅಂದರೆ ನಿಮ್ಮ ಇದಕ್ಕೆ ಬರ್ತೀವಿ, ನಿಮ್ಮ ಕ್ಯಾಬಿನೆಟ್ ಬರ್ತೀವಿ. ಅದು ಹಿಂಗೆ ಸೇರಿದಂಥದ್ದು. ಆಮೇಲೆ ನೀವೇನಾದ್ರು ಏನಾದ್ರು ಹೇಳಿಕೆ ಹೇಳಿದ್ರೆ ನೀವು ಹೇಳಿ, ಏನು ತೊಂದರೆ ಇಲ್ಲ, ನೀವು ಹೇಳ್ಬೋದು. ಏನಂತ ನಾವು ಇನ್ಮೇಲೆ ಹೇಳ್ತಾ ಇಲ್ಲ. ಅಲ್ಪ ಸ್ವಲ್ಪ ಇರುವಂತದ್ನ ಆಯ್ತು ಸರ್, ಪೇಮೆಂಟ್ ಮಾಡ್ತಾರೆ. ಒಂದ್ ನಿಮಿಷ ಇವರು ಕೊಟ್ಟಿದ್ದ ಲೆಟರ್ಗೆ ನೀವು ಅಗ್ರೆಸ್ ಹೇಳ್ತೀನಿ ಸರ್. ನಾವು ನೋಡಿ ಸರ್, ಮಾರ್ಚ್ ತಿಂಗಳಲ್ಲಿ ಲ್ಯಾಬ್ಸ್ ಒಂದ್ ನಿಮಿಷ ನೋಡಿ, ನಾವು ಇದು ಮಾಡ್ಬೇಕು, ಕೆಲಸಗಳು ಮಾಡ್ಬೇಕು ನೋಡಿ. ಎಲ್ಲ ನೀವೇ ನಮ್ಮ ಮಾತಾಡಕ್ಕೆ ಅವಕಾಶ ಆಯ್ತು. ನೀವು ಮಾಡಿದ್ರ ಪ್ರಾಂಪ್ಟ್ ನಾವು ಪ್ರಾಂಪ್ಟ್ ಆಗಿ ಮಾಡಿದೀನಿ ಅಂತ ನಾನು ನಿಮ್ಗೆ ಗೊತ್ತಾಯ್ತು. ಹೇಳ್ತೀನಿ ಕೇಳಿ. ಪ್ರಾಂಪ್ಟ್ ಆಗಿ ನೀವು ಹೇಳ್ತಾರಲ್ಲ, ನಾನು ನಿಮ್ಗೆ ಪ್ರಾಂಪ್ಟ್ ಆಗಿ ಮಾಡಿದ ಅಂತ ನೀವೇ ಹೇಳ್ತಾರೆ. ನಾನಲ್ಲ. ಇದು 6ನೇ ತಾರೀಕು ಶಂಕರ್ ಅವರೇ ಇರಿ. ಇದು 6ನೇ ತಾರೀಕು ಕೊಟ್ಟಿರೋ ಲೆಟ್ರು. ನಾವು ನಿಮ್ಗೆ ಮೌಖಿಕವಾಗಿ ಹೇಳಿರೋದು 24ನೇ ತಾರೀಕು ಇದೆ. 24ನೇ ತಾರೀಕು ಹೇಳಿರೋದು ಬರ್ತೀವಿ ಅಂದ್ರು. 24 ಯಾವಾಗ ಫೆಬ್ರವರಿ 24 ತಾರೀಕು ಫೋನ್ ಮಾಡಿ ಹೇಳಿರೋದು. ಅದಾದ್ಮೇಲೆ 28ಕ್ಕೆ 4 ಸತಿ ಮಾಡಿದ್ದೀನಿ, ಅವಳು ಬರಲಿಲ್ಲ. ನಿಮ್ಮ ಮುಖಾಂತರ ನಾವು ಬಂದಿಲ್ಲ, ನಾವು ನೋಡ್ಕೊಂಡ್ ಬಂದಿದ್ವಿ. 4ನೇ ತಾರೀಕು ಮಾಡಿದ್ದೀನಿ, 5ನೇ ತಾರೀಕು ಮಾಡಿದ್ದೀನಿ, ಬರಲಿಲ್ಲ. ಅವ್ರಿಗೆ ಹೇಳ್ಬಿಟ್ಟು ಅವ್ರಿಗೆ 6ನೇ ತಾರೀಕು ನಾನು ಲೆಟರ್ ಕೊಟ್ಟಿದ್ದೀನಿ. 7ನೇ ತಾರೀಕು ಬನ್ನಿ ಸರ್ ಲೆಟರ್ ಕೊಟ್ಟಿದ್ದೀನಿ, ಬಂದು ಚೆಕ್ ಮಾಡಿ ಕಾಮಗಾರಿ ಸಂಪೂರ್ಣ ಅಳತೆ ಆಗಿದೆ, ಬರಲಿಲ್ಲ. ತಿರ್ಗಾ ಮತ್ತೆ ಶನಿವಾರ ಮಾಡಿದ್ರೆ ಗುತ್ತಿಗೆದಾರ ಫೋನ್ ಕೊಟ್ಟರು. ಇವ್ರ ಫೋನಲ್ಲೇ ಗೊತ್ತಲ್ಲ ಕೊಟ್ಟರೆ ಗುತ್ತಿಗೆದಾರ ಇದಕ್ಕೋಸ್ಕರ ನೋಡ್ರಿ ಅವ್ರಿಗೂ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಕೊಡಿ. ನಾನು ನಾವು ಹೇಳಿದ್ವಿ ಸರ್, ಹೇಳ್ಬಿಟ್ಟೆ ಇವ್ರು ಫೋನ್ ಕೊಟ್ಟಿದ್ದು. ಇಲ್ಲ ಕಾಂಟ್ರಾಕ್ಟರ್ ಮಾತಾಡಿ ಅಂತ ಕಾಂಟ್ರಾಕ್ಟರ್ ಮಾತಾಡಿ ಅಂತ ತಪ್ಪ ಸರ್. ಕಾಂಟ್ರಾಕ್ಟರ್ ಇದ್ದಾಗ ಅವ್ರಿಗೂ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ನಾವು ಫೋನ್ ಕೊಟ್ಟಿದ್ದು ತಪ್ಪ. ಅದು ತಪ್ಪು ಸರ್. ಇಂಜಿನಿಯರ್ ಆಗಿ ನಿಮ್ಮ ಇದು ಇರ್ತದೆ, ನೀವು ಇಂಜಿನಿಯರ್ ಹೇಳ್ಬೇಕಾಗಿರೋದು. ಗೊತ್ತಾಯ್ತು, ಅವ್ನಿಗೆ ಗೊತ್ತಾಗ್ಲಿ, ಅವ್ನಿಗೂ ಅದು ಅರ್ಜೆನ್ಸಿ ಏನಿದೆ ಅಥವಾ ಎಫೆಕ್ಟ್ ಏನಿದೆ ಅಂತ ಗೊತ್ತಾಗ್ಲಿ ಅಂತ ಬಿಟ್ಟು ಅವ್ರು ಫೋನ್ ಕೊಡಿ. ಬಿಲ್ ಸಬ್ಮಿಟ್ ಮಾಡಿ ಸರ್, ಅದು ಏನ್ ರಿಪೇರ್ ಇದೆಯೋ ಅವ್ರ ಕೆಲಸ ಮಾಡ್ಬಿಟ್ಟು ಪೇಮೆಂಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಇದು ಮಾಡಿದ್ದೇವೆ. ನೋಡಿ ಸರ್, ಇದು ಲ್ಯಾಬ್ಸ್ ಲ್ಯಾಂಡ್ಗಳೇ ಸರ್, ಕೆಲಸ ಮಾಡಿಸ್ಬೇಕು ಸರ್. ಮಾಡದಾದ್ಮೇಲೆ ಕಳಪೆ ಆದ್ಮೇಲೆ ಯಾಕೆ ಮಾಡಿಸ್ತೀವಲ್ಲ ಸರ್. ಈಗ ಬಿಲ್ ಯಾಕೆ ಮಾಡಿದ್ರಿ ಸರ್? ಇನ್ನೂ ಪೇಮೆಂಟ್ ಆಗಿಲ್ಲ, ಅದು ಇನ್ನು ಪೇಮೆಂಟ್ ಆಗಿಲ್ಲ. ಹಾಕ್ಕೊಡ್ದು ಏನ್ ಎಸ್ಟಿಮೇಟ್ ಮಾಡಿದ್ರು ಎಲ್ಲ ನೋಡಿ. ನಮ್ಗೂ ಪ್ರೆಷರ್ ಇರ್ತವೆ ಸರ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ಏನು ಯಾವ್ದು ಲ್ಯಾಬ್ಸ್ ಆಗ್ಬಾರ್ದು, ಕೆಲಸ ಮಾಡಿಸ್ಬಿಟ್ಟು ಕೊಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಏನಾಯ್ತು, ನಾವು ಮಾಡ್ಕೊಡ್ತೀವಿ ಅಂತ. ಬಟ್ ಇನ್ನೂ ಪೇಮೆಂಟ್ ಆಗಿಲ್ಲ. ಆಯ್ತಾ? ಈಗ ಏನಂತ ಹೇಳಿದ್ರೆ ಅದು ಏನು ಎಲ್ಲ ಕೆಲಸಗಳು ಏನಿದೆಯೋ ಅವೆಲ್ಲ ರಿಪೇರಿ ಮಾಡಿಸ್ಬಿಟ್ಟು ನಾವು ಏನೋ ಹೆಚ್ಚು ಕಡಿಮೆ ಇತ್ತು ನಿಮ್ಮ ಮುಖಾಂತರ ನಿಮ್ಗೆ ವಿಸಿಟ್ ಕೊಡಿಸ್ಬಿಟ್ಟೆ ನಾವು ಸರಿ ಮಾಡಿಸ್ಬಿಟ್ಟು ನಾವು ಪೇಮೆಂಟ್ ಮಾಡಿಸ್ಬೇಕು. ಇಷ್ಟಿದೆ ಸರ್ ಅಂತ ಇವಾಗ ಕಾಮಗಾರಿ ಚೆಕ್ ಮಾಡಿ ಇಷ್ಟಿದೆ ಸರ್. ಈಗ ಹೋಗ್ತಾ ಇದ್ದೀನಿ ನಾನು. ಆಕ್ಚುಲಿ ನೀವು ಇದ್ದೀರಾ ಅಂತ ನಾನು ಇಲ್ಲಿ ಬಂದಿದ್ದು. ಡೈರೆಕ್ಟ್ ಆಗಿ ಅಲ್ಲಿ ಮಾಡಿದ್ರಿ ನೀವು ಕಾಮಗಾರಿ ಚೆಕ್ ಮಾಡಿ ಎಲ್ಲ ಒಂದು ಕ್ಲಿಯರ್ ಆಗಿದೆ. ಅವ್ರಿಗೆ ಏನ್ ಮಾಡ್ಬೇಕು ಬಿಲ್ ಮಾಡ್ತೇವೆ, ಪೇಮೆಂಟ್ ಆಕ್ಚುಲಿ ನಾನು ಹಂಗಿಂದ ಡೈರೆಕ್ಟ್ ಆಗಿ ಹಂಗೆ ಹೋಗೋನು. ನೀವು ಇಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ನಾನು ಈ ಕಡೆ ಬಂದಿದ್ದು. ನಾನು ನನ್ನೇ ಹೋಗ್ಬೇಕಂತ ಒಂದ್ ನಿಮಿಷ ಹೇಳ್ತೀನಿ. ನನ್ನೇ ಹೋಗ್ಬೇಕಂತ ನಮ್ಮ ಚಿಕ್ಕಪ್ಪ, ನನ್ನ ಸ್ವಂತ ಚಿಕ್ಕಪ್ಪ ತೀರೋದು. ಇಲ್ಲ ನಾವು ಹೊಸಳ್ಳಿ ಆಯ್ತು, ಅದನ್ನೇ ಹೇಳ್ತೀನಿ. ಗೊತ್ತಾಯ್ತು. ಆಕ್ಚುಲಿ ನನ್ನೇ ನಾನು ಫಿಕ್ಸ್ ಮಾಡ್ಕೊಂಡಿದ್ದು ಪ್ರೋಗ್ರಾಮ್ ಇತ್ತು. ಇಲ್ಲ ಒಂದು ತಿಂಗಳಾಗಿದೆ ಕೊಟ್ಟು ನೀವು ಲಾಸ್ಟ್ ತಿಂಗಳು ನಾವು ನೀವು ಸುಮಾರು ಬಿಸಿ. ನಾವು GSK ಮಾಡಬೇಕು. ಇನ್ನೇನು ಬರ್ತದೆ GSK ಅವೆಲ್ಲ ಏನಾದ್ರು ಹೋಗಿ ಅಲ್ಲಿ ಫೋಟೋ ತೆಗೆದ್ಬಿಟ್ಟು ನಾವು ಅಪ್ಲೋಡ್ ಮಾಡ್ಬೇಕಾಗಿ. ಸರಿ, ಈಗ ನೀವು ಮಾಡಿದಿಲ್ಲ, ಬಿಲ್ಲು ಕಳಿಸಿದಿರಾ. ನಾವು ಇಲ್ಲಿ ಬಂದು ಇರಿ ಒಂದು ನಿಮಿಷ. ನಾವು ಇಲ್ಲಿ ಬಂದು ನಾವೆಲ್ಲ ಇಷ್ಟೆಲ್ಲ ಬಂದು ಕೆಲಸಗಾರಗಳು ಬಿಟ್ಬಿಟ್ಟು ಈ ತರ ಮಾಡ್ತಾ ಇದಾರೆ, ಬೇಜವಾಬ್ದಾರಿ ತೋರಿದ್ದಾರೆ ಅಂತ ಬಂದು ಹೇಳಿದ ಮೇಲೆ ನೀವು ಈ ತರ ಹೇಳೋದು ಸೂಕ್ತ ಅಲ್ಲ. ನಾವು ಒಂದು ಲೆಟರ್ ಕೊಟ್ಟ ಮೇಲೆ ಬಂದು ನೀವು ಮಾಡುವಂತ ಕರ್ತವ್ಯ ನೀವು ಮಾಡಿಲ್ಲ. ಕರ್ತವ್ಯಲ್ಲಪ್ಪ ನಿಮ್ಮ ಇಲಾಖೆ ವಿಚಾರಣೆಗೆ ನೀವು ಇಲಾಖೆ ಏನು ಮಾಡ್ತೀರಾ ಅಲ್ಲಿ ನಾವು ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ತೀವಿ.
ಅವಾಗ ಆ ವಿಚಾರಣೆಗೆ ಎದುರು ರೆಡಿ ಇದ್ದೀವಿ. ಬಿಲ್ ನಾವು ಮಾಡ್ಬಿಡಿ ಅಂತ ಎಷ್ಟು ಕೊಟ್ಟಿದ್ರೆ ನೀವು ಎಷ್ಟು ಬಿಲ್ ಮಾಡಿದ್ದೀರಾ ಎಲ್ಲ ಆಯ್ತು ರೆಡಿ ಇದೆ. ಅದೇನೇನು ಮಾಡ್ತೀವಿ ನಾನು ಒಂದು 6 ತಿಂಗಳಿಂದ 5-6 ಶಾಲ ಇದೇ ರೀತಿ ಕಳಪೆ ಕಾಮಗಾರಿ ಮಾಡಿದ್ರೆ ಕುಣಿಗಲ್ ತಾಲೂಕಲ್ಲಿ ಮಾಡ್ತಿದ್ದೀನಿ. ಮಾಡಲಿಲ್ಲ ಅಂದ್ರೆ ಕೂಡ ಎಲ್ಲಿ ಕ್ರಮ ಲಿಸ್ಟ್ ಇದೆ ಎಷ್ಟು ಅಪ್ರೂವಲ್ ಆಗಿದೆ ಅಂತ ಮಾಡ್ತೀವಿ. ಅಭಿಷೇಕ್ ಯಾರು ನೀವು ನನಗೆ ಫೋನ್ ಮಾಡಕ್ಕೆ? ನೀವು ಕಾಂಟ್ರಾಕ್ಟರ್ ಕುಣಿಗಲ್ ನನಗೆ ಯಾಕೆ ಮಾಡ್ತಾರೆ ಫೋನ್? ಅವನ ಹೆಸರು ಡಾಕ್ಯುಮೆಂಟ್ ಇರೋದಿಲ್ಲ. ಅಭಿಷೇಕ್ ಯಾರು? ಯಾವ ಕಾಂಟ್ರಾಕ್ಟ್? ಕೃಷ್ಣಪ್ಪ ಹೆಸರು ಇರಬೇಕು. ಅಭಿಷೇಕ್ ಕಾಂಟ್ರಾಕ್ಟ್ ಅಂತಲ್ಲ, ಅವ್ರ ಹುಡುಗನೇ ಕೆಲಸ ಮಾಡ್ತಾರೆ. ಹುಡುಗ ಅವ್ರ ಆಗ್ಲಿ ಮಾಡ್ಬೇಕು. ಗುತ್ತಿಗೆದಾರ ಯಾರಿದಾರೆ ಅವ್ರು ನನ್ನ ಗುತ್ತಿಗೆದಾರ ಬೇಕೇ ಆಗಿಲ್ಲ. ರೆಪ್ರೆಸೆಂಟೇಟಿವ್ ಒಬ್ಬರು ಬಿಟ್ಟಿದ್ದಾರೆ. ಒಂದು ಇಂಪಾರ್ಟೆನ್ಸ್ ಗೊತ್ತಾಗ್ಲಿ ಇದು ಏನಂತ ಇದೆ ಅಂತ ನನಗೆ ಗುತ್ತಿಗೆದಾರ ಹತ್ರ ಫೋನ್ ಮಾಡ್ಸೋಂತ ಅವಶ್ಯಕತೆ ಇಲ್ಲ. ಆಯ್ತು ಬಿಡಿ. ನೀವೇನಿದ್ರು ದೂರ ಯಾರು ಕೊಟ್ಟಿದ್ದಾರೆ ಅವ್ರು ಮಾತ್ರ ಕೆಲಸ ಮಾಡ್ಬೇಕು. ನೀವು ಗುತ್ತಿಗೆದಾರ ನಮ್ಗೆ ಯಾರಿಗೂ ಗೊತ್ತಿಲ್ಲ, ನಮ್ಗೆ ಯಾರೋ ಗೊತ್ತಿಲ್ಲ. ನೀವು ಇಂಜಿನಿಯರ್ ಆಗಿರೋ ನೀವು ಕರೆಕ್ಟಾಗಿ ಕೆಲಸ ಮಾಡ್ಬೇಕು. ಇವಾಗ ಆಗ್ಬೇಕು. ಇವಾಗ ಬರಬೇಕು, ನೀವು ಅಲ್ಲಿ ಕೆಲಸ ಮಾಡ್ಕೊಳ್ಬೇಕು. ಬಿಡಿ ನಾವು ಕೆಲಸ ಮಾಡ್ತಿರೋ ಬಿಡ್ತಿರೋ ಇಲಾಖೆ ವಿಚಾರಣೆಗೆ ರೆಡಿ ಇದೆ. ಕಾರ್ಖಾನೆಗೆ ಹೋಗ್ತೀವಿ, ಬರ್ಬೇಕು, ಅವ್ರು ಬರ್ತಾರೆ. ಹೋಗ್ಬೇಕು, ಅದು ಕರ್ತವ್ಯ ಲೋಪ ಏನಾಗಿದೆ ಇವತ್ತು ನಾವು ಆಕ್ಚುಲಿ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡು ಸರ್ ಅದಕ್ಕೆ ಸಲ್ಮಾನ್ ಮಾಡ್ಕೊಳ್ಳಿ, ಸಲ್ಮಾನ ಸ್ಟೇಜಿಗೆ ಬಂತು ನಮ್ಮ ಸಲ್ಮಾನ ಮಾಡಿ ಸಲ್ಮಾನ ಮಾಡ್ಕೊಳ್ಳಿ. ಬೇಡ ಸುಮ್ಮನೆ ಚಂದ್ರಶೇಖರ್ ಅವರ ದಯವಿಟ್ಟು ಬೇಡಿ ನೋಡಿ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ದಯವಿಟ್ಟು ಸುಮ್ಮನೆ ಇದ್ಬಿಡಿ. ಅದೆಲ್ಲ ಇದು ಮಾಡ್ಕೋಬೇಡಿ. ನೋಡಿ ನೀವು ಜವಾಬ್ದಾರಿಯಿಂದ ಮಾಡ್ಬೇಕು. ಮಾತಾಡಿ ಹೆಂಗೆ ನಮ್ಮ ಸರ್ಕಾರದ ಅಧಿಕಾರಿಗಳು ಯಾವ ರೀತಿ ದೇಶ ಕಟ್ಟಪ್ಪ ಇಂಜಿನಿಯರ್ಗಳು ಅಂತ ಇಂಜಿನಿಯರ್ ಬಿಟ್ಟರೆ ನಮ್ಮ ದೇಶ ಹಾಳು ಮಾಡೋ ಇವರೇ ದೇಶದ್ರೋಹಿಗಳು. ನಮ್ಮ ದೇಶದ್ರೋಹಿಗಳು ಯಾರಂದ್ರೆ ಈಗ ಭ್ರಷ್ಟ ಸರ್ಕಾರಿ ಅಧಿಕಾರಿಗಳು ಮತ್ತೆ JCP ಪಕ್ಷದ ಕೇಳಗಳು ಮತ್ತೆ ಈಗ ರಾಜಕಾರಣಿಗಳು. ಒಂದು ವೇಳೆ ನೋಡ್ಬೋದು ಇವರಿಗೆಲ್ಲ ಸಂಬಳ ನಮ್ಮ ತೆರಿಗೆ ಹಣದಲ್ಲೇ ಕೊಡ್ತಾ ಇರೋದು. ಇವ್ರು ಯಾವ ತರ ಕೆಲಸ ಮಾಡ್ತಾವ್ರೆ, ಯಾವ ವ್ಯವಸ್ಥೆ ಇದೆ, ಎಂತ ವ್ಯವಸ್ಥೆ ಇದೆ, ಇಂಥ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇರಬೇಕು. ನಾವು ಕಟ್ಟಿದ ಜನರು ಮಾತ್ರ ಕೆಲಸ ಯಾವ ಮಾಡ್ಕೊಡಲ್ಲ ಇವ್ರು. ಚರ್ಮಕ್ಕೆ ಹಾಕಿ ಹಾಕ್ಬಿಡಿ. ಇವರಿಗೆ ಸನ್ಮಾನ ಮಾಡಬೇಕು. ಮೇಡಮ್ ಅವರೇ ನೀವೇನಿಲ್ಲ ಬಿಡಿ 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 ನಡ್ರಿ. ಇಲ್ಲ ನಡ್ರಿ, ಬನ್ನಿ ಅವ್ರ ಹತ್ರ ಮಾತಾಡ್ತೀರ. ಪಾಪ ಅವ್ರೇನ್ ಮಾಡ್ತಾರೆ? ಸುಮ್ಮನೆ ಇರ್ಬೇಕು ನೀವು. ಬನ್ನಿ. ಇದೇನಾ ಅವ್ರಿಗೆ ಇದು ಅದೇ ಬರುವುದು. ನಮಗೆ ಆಯ್ತಾ ಹೇಳ್ಬಿಡ್ಲ. ಈಗ ಇಂಜಿನಿಯರ್ ಒಪ್ಕೊಂಡಿದ್ದಾರೆ, ಸ್ಥಳಕ್ಕೆ ಬಂದ್ಬಿಟ್ಟು ನಾವು ಸ್ಥಳ ಪರಿಶೀಲನೆ ಮಾಡ್ಬಿಟ್ಟು ಅವ್ರ ಕೆಲಸನ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, ಅಲ್ಲಿಂದ ಅಪ್ಡೇಟ್ ಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಏನು ಬೇಡ ಸರ್, ಬನ್ನಿ ಸರ್.